ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ವಿಐಎಸ್ಎಲ್ ಬಗ್ಗೆ ನಾನು ಚುನಾವಣೆ ಸಮಯದಲ್ಲೂ ಹೇಳಿದ್ದೆ. ಜನರು ನಂಬಿಕೊಂಡು ಚುನಾವಣೆಯಲ್ಲಿ ಸಹಕಾರ ಮಾಡುವುದು ಸಹಜ. ಚುನಾವಣೆಯಲ್ಲಿ ರಾಘವೇಂದ್ರ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಎನ್ನುವುದು ಜನರಿಗೆ ಗೊತ್ತಿಲ್ಲ. 15,000 ನೌಕರರು ಇದ್ದ ವಿಐಎಸ್ಎಲ್ನಲ್ಲಿ ಕೆಲಸ ಇಲ್ಲದೆ ಬೀದಿಗೆ ಬಂದಿದ್ದಾರೆ. ಪ್ರಧಾನಿ ಮೋದಿ ಅವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎನ್ನುತ್ತಾರೆ. ಆದರೆ ಕೆಲಸದಿಂದ ತೆಗೆಯುವ ಕಾರ್ಯ ಮಾಡುತ್ತಿದ್ದಾರೆ. ಇದಕ್ಕೆ ನೇರವಾಗಿ ರಾಘವೇಂದ್ರ ಅವರೇ ಕಾರಣ ಎಂದು ಖಾರವಾಗಿ ನುಡಿದಿದ್ದಾರೆ. ನಾನು ನಿಮಗೆ ಹೇಳಿದ್ದೆ, ಚುನಾವಣೆ ಸಂದರ್ಭದಲ್ಲೂ ಕೂಡ ಭದ್ರಾವತಿ ಭಾಗದ ಜನರಿಗೆ ಅವ್ರ ವಿಐಎಸ್ಎಲ್ ಯಾರ್ಯಾರು ಅದನ್ನು ನಂಬಿ ನೀವೆಲ್ಲರೂ ಕೂಡ 10 ವರ್ಷ ರಾಘವೇಂದ್ರಂಗೆ ಸಂಸದರಾಗಿ ಮಾಡಿದ್ರಿ, ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡ್ರಿ. ಯಾಕೆಂದರೆ ಬಂದು ಹೋದಾಗೆಲ್ಲ ಪಾಪ ಜನರು ನಂಬ್ತಾರೆ. ನಾವು ಹೋಗಿ ಭಾಷಣ ಮಾಡಿ ನಾವೇನೋ ಕೇಳಿದಾಗ ಅದನ್ನು ನಂಬಿಕೊಂಡು ಅವರಿಗೆ ಸಹಕಾರ ಮಾಡೋದು ಶಿವಮೊಗ್ಗ ಜನತೆ ಪದ್ಧತಿ. ಆದರೆ ಇವ್ರು ಗೆದ್ದ ಮೇಲೆ ಮುಂಚೆ ಏನು ಮಾಡಿದರು ಅಂತಕ್ಕಂಥದ್ದು ಒಂದು, ಈಗೇನು ಮಾಡಿದ್ದಾರೆ, 1 ತಿಂಗಳೊಳಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಭಾಳ ಮುಖ್ಯ. ಅದು ಮಾಧ್ಯಮದವರು ನೀವು ಹುಷಾರಾಗಿ ಇದನ್ನ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ನೀವು ಕೂಡ ಶಿವಮೊಗ್ಗ ಜಿಲ್ಲೆಯ ಒಂದು ಕೀರ್ತಿ ವಿಐಎಸ್ಎಲ್ ಅಂದರೆ ಇಡೀ ದೇಶದೊಳಗೆ. ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯವರು ಇಲ್ಲದೇನೋ ಒಂದು ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂಥೇಳಿ ಎಷ್ಟೋ ಜನರು ನಾಗಮಂಗಲ ಆ ಕಡೆ ಭಾಗದವರು ಇಲ್ಲಿ ಬಂದು ಜೀವನವನ್ನು ಕಟ್ಕೊಂಡು ಬಂದರು ಇದನ್ನು ನಂಬಿಕೊಂಡು. ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡೋದಾಗಲಿ. ಯಾಕೆಂದರೆ ಏನಾಗ್ತದೆ, ಬಂಗಾರಪ್ಪಾಜಿಯವರು ಸುಮಾರು 20-25 ಸಾವಿರ ಜನರು ಕೆಲಸದಲ್ಲಿದ್ದು, ಕೆಲವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು, ಎಲ್ಲ ಆಗಿ 10ರಿಂದ 15 ಸಾವಿರ ಜನರು ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭವನ್ನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇದ್ದಾಗ. ಅದಾದಮೇಲೆ ರಾಘವೇಂದ್ರವ್ರದ್ದು ಸಾಧನೆ ಏನು ಅಂಥೇಳಿ ಹೇಳ್ತೀವಿ. ಸುಮಾರು 15,000 ಇರ್ತಕ್ಕಂಥ ಕೆಲಸದವ್ರನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹೇಳಿದರು 2 ಕೋಟಿ ಜನರಿಗೆ ನಾವು ಕೆಲಸ ಕೊಡ್ತೀವಿ ಅಂಥೇಳಿ. ಇರೋ ಕೆಲಸನ ತೆಗೆದಿರ್ತಕ್ಕಂಥ ಸಾಧನೆಯೇ ಈ ರಾಘವೇಂದ್ರ ಅವ್ರದ್ದು ಸಂಸದರು. ಯಾಕೆಂದರೆ ನೀವು ಲೆಕ್ಕ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಇದು ವಿಐಎಸ್ಎಲ್ಲು ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ. ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ವರ್ಷದಿಂದ ಅದಕ್ಕೆ ಗಣಿನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಕೊಟ್ಟು, ಯಾಕೆಂದರೆ ಇದು ಪುನಶ್ಚೇತನ ಆಗಬೇಕು, ಅದು ಜನರಿಗೆ ಅನುಕೂಲ ಆಗಬೇಕು. ಎಷ್ಟೋ ಸಂಸಾರಗಳು ಇದನ್ನು ನಂಬ್ಕೊಂಡಿದ್ದಾರೆ. ಈಗಾಗಲೇ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿದ್ದಾವೆ ಇದರಿಂದನೇ. ಅದು ನೇರವಾಗಿ ವಿಜೇಂದ್ರನೇ ಕಾರಣ, ರಾಘವೇಂದ್ರನೇ ಕಾರಣ. ವಿಜೇಂದ್ರದ ನೇತೃತ್ವದ ರಾಘವೇಂದ್ರ ಹಾಗೂ ಯಡಿಯೂರಪ್ಪರು ಕೂಡ ಕಾರಣ. ಯಾಕೆಂದರೆ ಅವರು ಸಂಸದರಾಗಿದ್ದರು. ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ಒಬ್ಬರನ್ನ ಕೆಲಸದಿಂದ ತೆಗಿತಕ್ಕಂಥ ಪದ್ಧತಿ ಮಾಡಲಿಲ್ಲ. ವಿಐಎಸ್ಎಲ್ ಹಾಳಾಗಬೇಕು ಅಂತ ಹೇಳಿ ಮಾಡಲಿಲ್ಲ. ಆದರೆ ಇವತ್ತು ರಾಘವೇಂದ್ರ ಅವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆದ ತಕ್ಷಣ ಏನು ಹಾಗೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಅಲ್ಲಿ ಓಡಾಡಿಸಿ, ಪಾಪ ಅಲ್ಲಿ ಸಂಘಟನೆಗಳ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿಸಿ ಎಲ್ಲ ಇನ್ನೇನು ಚಿಟಿಕೆ ಹೊಡೆಯೋದ್ರೊಳಗೆ ಆಗಿಬಿಡುತ್ತೆ ಅಂಥೇಳಿ ಚಿಟಿಕೆ ಒಳಗೆ 1 ತಿಂಗಳೊಳಗೆ ಏನು ಮಾಡಿದ್ದಾರೆ ಗೊತ್ತಾ? ಜೂನ್ 30ನೇ ತಾರೀಕು ಕುಮಾರಸ್ವಾಮಿಯವರು ಬಂದಿದ್ದು. ಹೌದಾ? ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ, ತಗೊಳ್ಳಿ ಲೆಕ್ಕ. ಜೂನ್ 30ನೇ ತಾರೀಕು. ಅದಾದಮೇಲೆ ಇದೇ ರಾಘವೇಂದ್ರ ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ 1 ತಿಂಗಳಾದ ಮೇಲೆ. ಬರೀ 1 ತಿಂಗಳಾದ ಮೇಲೆ ಏನೋ ಬಂದ್ಬಿಡ್ತು, ಇನ್ನೇನು ಇನ್ವೆಸ್ಟ್ಮೆಂಟ್ ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತು, ಇನ್ನೇನು ಎಲ್ಲರಿಗೂ ಕೆಲಸ ಸಿಕ್ಬಿಡ್ತು ಅಂತ. ಇವ್ರ ಹಣೆ ಬರೋಕ್ಕೆ ಏನು ಕೊಟ್ಟಿದ್ದಾರೆ ಗೊತ್ತಾ? ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಆಮೇಲೆ ಮಾರೋದು. ಇವರು ರಾಘವೇಂದ್ರ ಅವರೇ ನಿಮ್ಮ ಹಣೆ ಬರ. ಮೊನ್ನೆ ನನಗೆ ಹೇಳಿದ್ದಾರೆ ಆಡುಭಾಷೆ ಬರುತ್ತಂಥವರಿಗೆ. ನಿಮಗೆ ಆಡುಭಾಷೆಯಲ್ಲಿ ಎಷ್ಟು ಕೀಳ್ಮಟ್ಟವಾಗಿ ಬೈದ್ರೂ ಕೂಡ ಇವ್ರ ಶಾಪ ತಲುಪುತ್ತೆ ನಿಮಗೆ. ನಾವು ಬೈಲಿಲ್ಲ ಅಂದ್ರೂ ಆಗ್ತದೆ ನಿಮಗೆ. ರಾಘವೇಂದ್ರ ಅವರೇ ಸುಳ್ಳು ಹೇಳಿಕೊಂಡು ಮತ ಹಾಕ್ಕೊಂಡು ಮತ್ತೆ ಜನರನ್ನು ಬೀದಿ ಪಾಲು ಮಾಡಿದವರು ನೀವು, ನಿಮ್ಮ ತಂದೆಯವರು, ನಿಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಕೂಡ ಮಾಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯವರು ಕೇಳ್ತಾರೆ ಏನಂತ, ಸಿದ್ದರಾಮಯ್ಯವರು ನೈತಿಕತೆ ಅಂತೆ. ಇವರು ನೈತಿಕತೆನೇ ಇಲ್ಲ, ನೈತಿಕತೆ ಕೇಳೋಕ್ಕೆ. 136 ರೀ ಗೆದ್ದಿರೋದು ನಾವು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀವಲ್ಲ, ನೀವು ಮಾಡಬೇಕಿದನ್ನು. ಕೇವಲ 1 ತಿಂಗಳಲ್ಲಿ ನಿಮಗೆ ಕಾಪಿ ಕೊಡ್ತೀವಿ. ಪಾರ್ಲಿಮೆಂಟಲ್ಲಿ ಇವರೇ ಪ್ರಶ್ನೆ ಹಾಕ್ತಾರೆ.